ರಾಘವೇಂದ್ರ ಸ್ವಾಮಿಗಳು ಒಮ್ಮೆ ನರಸಿಂಹಾಚಾರ್ಯ ಜೋಶಿರವರ ಸ್ವಪ್ನದಲ್ಲಿ ಮಂತ್ರಾಲಯ ರಾಯರ ಬೃಂದಾವನ ನಿರ್ಮಾಣ ಮಾಡಲೆಂದು ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ ಎಂದು ಅವರ ಕೈಯಲ್ಲಿ ಪೂರ್ಣ ಫಲವನ್ನು ಮತ್ತು ಅಕ್ಷತೆಯನ್ನು ಕೊಟ್ಟು, ನೀನು ಈ ಸ್ಥಳದಲ್ಲಿ ಪಂಚಮುಖಿ ಆಂಜನೇಯ ಪ್ರತಿಷ್ಠಾಪನೆ ಮತ್ತು ರಾಯರ ಬೃಂದಾವನ ಪ್ರತಿಷ್ಠಾಪನೆ ಮಾಡು ಎಂದು ಹೇಳಿ ಅದೃಶ್ಯರಾದರು. ಈ ಕ್ಷೇತ್ರಕ್ಕೆ ಹೊನ್ನಾವ ಮಂತ್ರಾಲಯ ಮಂದಿರವೆಂದು ಸ್ಥಾಪಿಸು ಎಂದು ಹೇಳಿದರು. ಅದರಂತೆ ಶ್ರೀ ನರಸಿಂಹಾಚಾರ್ಯ ಜೋಶಿ ಅವರು ತುಂಬ ಪರಿಶ್ರಮದಿಂದ ಹಣವನ್ನು ಕೂಡಿಸಿಕೊಂಡು ಮಂತ್ರಾಲಯದ ಮಂದಿರ ನಿರ್ಮಾಣ ಮಾಡಿದ್ದಾರೆ. ರಾಯರ ಅಪ್ಪಣೆಯ ಪ್ರಕಾರ ಕಾಯಿ ಸಂಕಲ್ಪ ಸೇವೆ ಪ್ರಾರಂಭಿಸಿದರು ಹಾಗೂ ಭಕ್ತರ ಕೈಯಲ್ಲಿ ಪ್ರಣತಿ ಸೇವೆಯನ್ನು ಸಹ ಪ್ರಾರಂಭ ಮಾಡಿದರು. ಇದರಿಂದ ಮನುಷ್ಯನ ಕರ್ಮಾಧಾರವಾಗುತ್ತದೆ. ಅಂದರೆ ನಿಮ್ಮ ಸಮಸ್ತ ದೋಷಗಳನ್ನು ಒಳಗೊಂಡ ಕರ್ಮದ ಗಂಟು, ಇದರಲ್ಲಿ ಪಿತೃದೋಷ, ಸರ್ಪದೋಷ, ಭೂತದೋಷ, ಸ್ತ್ರೀದೋಷ, ದೃಷ್ಟಿದೋಷ, ವಾಮಾಚಾರ ಸೇರಿದಂತೆ ಎಲ್ಲವೂ ದಹನವಾಗುತ್ತದೆ. ಲಕ್ಷಾಂತರ ಭಕ್ತರು ತುಂಬ ದೂರದ ಊರುಗಳಿಂದ ಬಂದು ಶ್ರೀ ಹೊನ್ನಾವ ಮಂತ್ರಾಲಯದಲ್ಲಿ ನೆಲೆಸಿರುವ ರಾಯರ ದರ್ಶನ ಪಡೆದು ತಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ವಿಳಾಸ: ಮಂತ್ರಾಲಯ ನಗರ, ಹೊನ್ನಗನಹಟ್ಟಿ, ಮಾಗಡಿ ಮುಖ್ಯ ರಸ್ತೆ, ಗಿಟ್ಟೇನಹಳ್ಳಿ ಹೋಗುವ ದಾರಿ, ಬೆಂಗಳೂರು. ಮಠದಲ್ಲಿ ನಡೆಯುವ ಹೋಮ ಹವನಾದಿ ಪೂಜಾ ಕೈಂಕರ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ಹೋಮ ಹವನ ಪೂಜೆ ಮಾಡಿಸಲಿಕ್ಕೆ ಶ್ರೀ ನರಸಿಂಹಾಚಾರ್ಯ ಜೋಶಿ, ಶ್ರೀ ರಾಯರ ಪಾದ ಪದ್ಮಾಧಕರಾದ ಇವರನ್ನು ಸಂಪರ್ಕಿಸಿ. ಇವರ ಮೊಬೈಲ್ ಸಂಖ್ಯೆ 8553800254 ಹಾಗೂ 8123378542, 8553800254 ಮತ್ತು 8123378542. ಮನುಷ್ಯಾವಾದ ಪ್ರಜಾಂತ ಕೃಷಿ ಅಕ್ಷತೆ ಅಡುಗೆ ಹಾಕ್ಬೇಡಿ. ಈ ಎರಡು ಗಣಿತ ಹರಿದ್ರಾಕ್ಷೂರ್ಣಂ ಗಂಧವಾಕ್ಷತಾಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಗಣತ್ರಯಂಬಿಕೆ ದೇವಿ ನಾರಾಯಣ ನಮೋ ಅಕ್ಷತೆ ಗಂಧವಾಕ್ಷತಾಂ ಮಧ್ಯಾರ್ಕಳ ಅಕ್ಷತೆ ಕೈಲಿಟ್ಟುಕೊಳ್ಳಿ. ಓಂ ಗೋ ಫಲದೇವತಂ ಆವಾಹಯಾಮಿ. ಓಂ ಭುವ ಫಲದೇವತಂ ಆವಾಹಯಾಮಿ. ಓಂ ಸ್ವಹ ಫಲದೇವತಂ ಆವಾಹಯಾಮಿ. ಓಂ ಭೂ ಫಲದೇವತಂ ಆವಾಹಯಾಮಿ. ಧ್ಯಾಯಾಮಿ. ಯಾವ ಬೈಕು? ಯಾವುದು ಆಕ್ಟಿವಾನ ಯಾವುದು? ಆದಿದೈವಿಕ ತಾಪತ್ರಯ ನಿವಾರಣಾರ್ಥಂ ತಮ ಇಷ್ಟದೇವತ ಕುಲದೇವತ ಅನುಗ್ರಹ ಪ್ರಸಾದ ಸಿದ್ಧ್ಯತೆ ಅಸ್ಮಿ. ನಾಷ್ಟ ಮಾಡ್ತಾರೆ. ಇವರು ಆಲ್ಮೋಸ್ಟ್ 6 ಮಂತ್ಸಿಂದ ಬರ್ತಿದ್ದಾರೆ. ಇವ್ರು ಬರ್ತಿದ್ದಾರೆ ಪ್ರತಿ ವೀಕು. ಇವರು ಏನೇನು ಬೇಕೋ ಎಲ್ಲ ಬೇಡ್ಕೊಂಡಿದ್ದಾರೆ. ಬಟ್ ಆಫ್ಟರ್ ಲೈಕ್ ಇವರು ಬಂದಾದಮೇಲೆ ಇವ್ರಿಗೆ ಎಷ್ಟು ಗೊತ್ತಾಗ್ತಿದೆಯೋ ಅದಕ್ಕಿಂತ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಲೈಕ್ ನನಗೇನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಆಗ್ತಿದೆ. ಆಮೇಲೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಂದ ಸಾಲ್ವ್ ಆಗುತ್ತೆ, ಯಾರೋ ಒಬ್ರು ಬಂದು ಗೈಡ್ ಮಾಡ್ತಾರೆ. ನನಗೆ ಯಾವ ಥರ ಫೀಲ್ ಅಂದರೆ ಗುರುಗಳು ಎಲ್ಲೋ ಬೇರೆಯವ್ರ ಮೂಲಕ ಯಾವ ಥರನೋ ನನಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇವಾಗ ನಾವು ಏನೇನೋ ಅಂದ್ಕೊಂಡಿರ್ತೀವಲ್ವ ನಮ್ಮ ಲೈಫಲ್ಲಿ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ, ವಿತಿನ್ ಈ 6 ಮಂತ್ಸಲ್ಲಿ ಎಲ್ಲ ಆಗಿದೆ. ಇವಾಗ ವೆಹಿಕಲ್ ತೊಗೊತಾ ಇದ್ದೀನಿ, ಇವತ್ತು ವೆಹಿಕಲ್ ಡೆಲಿವರಿ ಇದೆ. ಅದೆಲ್ಲ ಬೈ ಕೋಇನ್ಸಿಡೆನ್ಸ್ 5 ದಿನನೇ ಬಿದ್ದಿದೆ ಅದನ್ನು ಆ ಥರ. ಆಮೇಲೆ ಮನೆ ಕಟ್ತಾ ಇದ್ದೀನಿ, ಫಿನಿಶಿಂಗ್ ಇದರಲ್ಲಿ ಬಂದಿದೆ.
ಅವೆಲ್ಲ ಆ ಥರ ಡ್ರೀಮ್ಸ್ ಇರುತ್ತಲ್ಲ, ಲೈಫಲ್ಲಿ ಇದ್ದಿದ್ದು ಮುಗಿಸ್ಬೇಕು ಅಂತ, ಅದೆಲ್ಲ ಮುಗಿತಾ ಬಂದಿದೆ ನನಗೆ. ಆ ಥರ ಒಳ್ಳೇದಾಗಿದೆ. ಮೇಡಮ್ ಬೆಳ್ಕೊಂಡಿದ್ದಕ್ಕೆ ನಿಮ್ಗೂ ಮೇಡಮ್ ಬೆಳ್ಕೊಂಡಿರೋದೇ ನಮ್ಮ ಬಗ್ಗೆ, ಅದೇ ಥರನೇ ಒಳ್ಳೇದಾಗಿದೆ. ಅದೇ ಥರ ಒಳ್ಳೇದಾಗಿದೆ. ಫ್ಯಾಮಿಲಿ ಬಗ್ಗೆ ಬೆಳ್ಕೊಂಡಿರ್ತಾರೆ, ಅದೇ ಥರ ಒಳ್ಳೇದಾಗಿದೆ. ಭಕ್ತಾದಿಗಳು ಮನಸ್ಪೂರ್ವಕವಾಗಿ ಬಂದು ಗುರುಗಳನ್ನ ಒಂದ್ಸತಿ ಮನಸ್ಪೂರ್ವಕವಾಗಿ ನಿಮ್ಮ ಕಷ್ಟ ಏನಿದೆ ಕೇಳ್ಕೊಳ್ಳಿ, ನಿಮಗೆ ಆ ಗುರುಗಳು ದಾರಿ ತೋರಿಸ್ತಾರೆ.